ಆಶ್ಚರ್ಯ ಅಮ್ಮ. ಯಾಕೋ ಯಾವುದು ನನ್ನ ಕೈ ಕೊಡ್ತಾ ಇಲ್ಲ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಮ್ಮ. ನಂಗೆ ಇನ್ನೊಂದು ಸ್ವಲ್ಪ ಸಮಯ ಕೊಡಿ, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ. ಸರಿ ಮಾಡೋದಕ್ಕೆ ನಿನ್ನ ನಿಯಂತ್ರಣದಲ್ಲಿ ಏನಿದೆ ಮಾಡಬೇಕಾ? ನೀನು ಬೆಳಿಬೇಕು, ಸರ್ವಶಕ್ತನಾಗಬೇಕು ಅಂತ ಸಕಲ ವಿದ್ಯೆಗಳನ್ನ ನಿನಗೆ ಧಾರೆ ಇರಬೇಕು. ಆದ್ರೆ ನಿನ್ನ ಸಾಧನೆ ಮಾತ್ರ ಶೂನ್ಯ. ನನ್ನ ಎದುರು ನಿಲ್ಲೋ ಯಾವ ಅರ್ಹತೆನೂ ನಿನಗಿಲ್ಲ. ನೀನೊಬ್ಳು ವೈಫಲ್ಯಗಳನ್ನೇ ಬೆನ್ನಿಗೆ ಕಟ್ಕೊಂಡು ತಿರುಗ್ತಿರೋ ವ್ಯರ್ಥ ಸಾಧಕಿ. ಅಮ್ಮ ಇಲ್ಲಮ್ಮ, ಹಾಗನ್ಬೇಡಿ. ನಿಮ್ ನಂಬಿಕೆನ ನಾನು ಯಾವತ್ತೂ ಹುಸಿ ಮಾಡೋದಿಲ್ಲ. ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡ್ಕೊಡಿಮ್ಮ. ಇಂಥ 1000 ಅವಕಾಶಗಳನ್ನ ಈಗಾಗ್ಲೇ ಕೊಟ್ಟಿದ್ದಾಗಿದೆ ಮಾಲೀಕ. ಆದ್ರೆ ನಿನ್ನಿಂದ ಮಾತ್ರ ಆ ಸಣ್ಣ ಹುಡುಗಿನ ಏನು ಮಾಡೋದಕ್ಕಾಗ್ತಾ ಇಲ್ಲ. ಅಮ್ಮ ನಂಗೆ ಒಂದೇ ಒಂದು ಕಡೆ ಅವಕಾಶ ಮಾಡ್ಕೊಡಿಮ್ಮ. ಖಂಡಿತವಾಗ್ಲೂ ಈ ಬಾರಿ ನಾ ಸೋಲೋದಿಲ್ಲ. 2 ದಿನಗಳಲ್ಲಿ ನಿಶಾಚರ ಅಮಾವಾಸ್ಯೆ, 3 ವರ್ಷಕ್ಕೊಮ್ಮೆ ಬರೋ ವಿಶೇಷವಾದ ದಿನ. ಅವತ್ತು ನೀನು ಹಿತಾನ ಬಲಿ ಕೊಡೋದಕ್ಕೆ ಒಳ್ಳೆ ಕಾಲ. ಅವತ್ತೇನಾದ್ರೂ ನಿನ್ನಿಂದ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಅವಳ ಶಕ್ತಿ ದುಪ್ಪಟ ಆಗತ್ತೆ. ಆಗ ನಿನ್ನ ಶಕ್ತಿಗಳು ಅವಳ ಮೇಲೆ ಕೆಲಸ ಮಾಡೋದಿಲ್ಲ. ಇಲ್ಲಮ್ಮ, ಇಲ್ಲ, ಹಾಗಾಗೋದಿಲ್ಲ. ಈ ಸರಿ ಖಂಡಿತವಾಗ್ಲೂ ನನ್ನ ಗುರಿ ತಪ್ಪೋದಿಲ್ಲ. ಯಾರೇ ಅಡ್ಡ ಬಂದ್ರೂ ಸರಿ, ಹಿತನ ಬಲಿನ ತಗೋತೀನಿ. ಅವಳಲ್ಲಿರೋ ಶಕ್ತಿನ ಆಹ್ವಾನ ಮಾಡ್ಕೊಂಡು ಅದನ್ನ ತಂದು ನಿಮಗೆ ಅರ್ಪಿಸ್ತೀನಿ ಅಮ್ಮ. ದಯವಿಟ್ಟು ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ. ನಂಬಿಕೆಯ ಮಾತು ಆಮೇಲೆ ಮಾಡ್ಬೇಕಾ? ಮೊದಲು ಹೇಳಿದ ಕೆಲಸ ಆಗ್ಲಿ. ಈ ಬಾರಿ ನಿನಗೇನಾದ್ರೂ ಸೋಲಾದ್ರೆ ನಿನ್ನನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ, ನೆನಪಿರ್ಲಿ. ಆಯ್ತಮ್ಮ, ಆದ್ರೆ ಈ ಸಲ ನಾನು ಖಂಡಿತವಾಗ್ಲೂ ಗೆಲ್ತೀನಿ. ನಾನು ಇಲ್ಲಿವರೆಗೂ ಕಲ್ತಿರೋ ತಂತ್ರ ವಿದ್ಯೆಗಳ ಶಕ್ತಿಯನ್ನ ಒಟ್ಟುಗೂಡಿಸಿ ಹಿತಾಬಲಿಯನ್ನ ತಗೋತೀನಿ ಅಮ್ಮ. ಕಾಲದ ಚಕ್ರ, ಹಣೆ ಬರಹ, ಕರಾಳ ಅಧ್ಯಾಯ. ವಿಧಿ ನಿಯಮ ಮೀರೋದು ಅಸಾಧ್ಯ. ನಾಶ ಸಲ್ಲದು. ರಕ್ಷಣೆ ನನ್ನ ಧರ್ಮ. ಅಂತ್ಯದ ಹಿಂದೆ ಹೊಸ ಆರಂಭದ ಜ್ಯೋತಿ ಬೆಳಗಬೇಕು. ಅಳಿಬಾರ್ದು. ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸ್ಬಿಡು. ನನ್ನ ಈ ಶಕ್ತಿ ಈ ಗಳಿಗೆ ಅಷ್ಟೇ. ಭೀಕರ ಸತ್ಯ, ವಿನಾಶದ ಹಿಂದಿನ ರಹಸ್ಯ ತಡೆಯ ಸಾಧ್ಯ. ಎಲ್ಲ ಕಾಲ ಉತ್ತರ, ಎಲ್ಲ ಬದಲಾವಣೆ. ಆ ಯುದ್ಧ ಹತ್ತಿರ, ಕಾಳಗಾರಂಭ. ಅಗ್ನಿ ಪರೀಕ್ಷೆ ಶುರು.